ಯಪ್ಪ, ಹೆಂಗಿದ್ದವ್ರು ಹೆಂಗ್ ಆಗ್ಬಿಟ್ರು ಗುರು. ಯಾಕ್ ಬೇಕಿತ್ತಿದ್ದೆಲ್ಲ ನಮ್ ವಾಕ್ಯ? ಅಷ್ಟ್ ಚೆನ್ನಾಗಿರೋ ಹೆಂಡತಿ ಮಕ್ಕಳ್ ಬಿಟ್ಟು ಯಾರ್ದೋ ಸವಾಸ ಮಾಡ್ಕೊಂಡು ತಪ್ಪು ಮಾಡ್ಬಿಟ್ರು ಅನ್ಸುತ್ತೆ. ಎಲ್ಲ ಟೈಮ್ ಕಂಡ್ರು, ಏನೇನ್ ಆಗ್ಬೇಕು ಅಂತಿರುತ್ತೋ ಅದಾಗುತ್ತೆ. ನಮ್ ಕೈಲಿ ಏನಿದೆ ಹೇಳು? ಮುಂಚೆ ಹೆಂಗಿದ್ರು ಗುರು, ಒಂದು ಕಾಂಟ್ರವರ್ಸಿ ಇಲ್ಲ ದರ್ಶನ್ ಅವ್ರದ್ದು. ಸುದೀಪ್ ಅವ್ರ ಜೊತೆ ಇದ್ದಾಗ, ಅವ್ರ ಫ್ರೆಂಡ್ಶಿಪ್ ಅಲ್ಲಿ ಇದ್ದಾಗ ಒಂದು ಕಾಂಟ್ರವರ್ಸಿಗಳಿಲ್ಲ ಗುರು. ಯಾವಾಗ ಸುದೀಪ್ ಅವ್ರ ಸವಾಸ ಬಿಟ್ಟು ದೂರ ಬಂದ್ರು ಇವರು, ಹಾಳಾಗ್ ಹೋಯ್ತು ಹೆಸರು. ರಿಲೀಸ್ ಸಿಕ್ತು ಅಂದ್ರೆ ಮಾತ್ರ ಹಬ್ಬ ಮಾಡ್ತಾರ ಜನ, ಇಲ್ಲ ಅಂತ ಹೇಳಲ್ಲ. ಬಟ್ ಮತ್ತೆ ಏನಾದ್ರೂ ಅವ್ರ ಸವಾಸಕ್ಕೆ ಹೋದ್ರೆ ಮಾತ್ರ ಯಾವ ಫ್ಯಾನ್ಸು ಸಹಿಸ್ಕೊಳಲ್ಲ. ಹೇಳ್ತಾ ಇದೀನಿ, ಎಲ್ರು ಕಳ್ಕೊಂತೀರ. ಚಾನ್ಸ್ ಸಿಗುತ್ತೆ, ಒಳ್ಳೆಯವ್ರಿಗೆ ಒಳ್ಳೇದೇ ಆಗುತ್ತೆ. ನೀವು ಮಾಡಿರೋ ಸಹಾಯ ಅಷ್ಟಿಷ್ಟಲ್ಲ, ತುಂಬಾ ಜನಕ್ಕೆ ಹೆಲ್ಪ್ ಮಾಡಿದೀರಾ, ಸಹಾಯ ಮಾಡಿದೀರಾ, ಅದಕ್ಕೆ ಒಳ್ಳೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ನೀವು ತಪ್ಪು ಮಾಡಿಲ್ಲ ಅಂತಾನೆ ನಾವ್ ಇವತ್ತಿಗೂ ನಂಬಿರೋದು. ದಯವಿಟ್ಟು ಆಚೆ ಬಂದ್ಮೇಲಾದ್ರೂ ಅವಳ ವಿಷಯದಲ್ಲಿ ಬದಲಾಗಿ, ಬೇರೆ ವಿಷಯದಲ್ಲಿ ಬಿಟ್ಟಾಕಿ ಬಾಸ್. ನೀವು ಬೈಯೋದು, ಹೊಡಿಯೋದು ಅದೆಲ್ಲ ಸೆಕೆಂಡ್ರಿ, ಅದನ್ನೆಲ್ಲ ಸಹಿಸ್ಕೊಂಡ್ಬಿಡ್ತಾರೆ ಫ್ಯಾನ್ಸು. ಅವಳ ಸವಾಸ ಒಂದ್ ಬಿಡಿ, ಅಷ್ಟೇ ಸಾಕು, ಇನ್ನೇನು ಕೇಳಲ್ಲ. ಡಿವೋರ್ಸ್ ಫ್ಯಾನ್ಸ್ಗಳೆಲ್ಲರೂ ಅದೇ ರಿಕ್ವೆಸ್ಟ್ ಇರೋದು ನಮ್ಮ ಹತ್ರ. ಅವಳದೊಂದು ವಿಷಯಕ್ಕೆ ತಲೆ ಹಾಕ್ದೇನೆ ನೆಮ್ಮದಿಯಾಗಿ ನಿಮ್ ಲೈಫ್ ಏನಿದೆ, ನಿಮ್ಮ ಹೆಂಡತಿ, ನಿಮ್ ಮಗನ್ ನೋಡ್ಕೊಂಡು ಆರಾಮಾಗಿ ಮೂವಿಗಳು ಮಾಡ್ಕೊಂಡು ನೆಮ್ಮದಿಯಾಗಿರಿ. ನೀವು ನೆಮ್ಮದಿಯಾಗಿದ್ರೆ ಆಬ್ವಿಯಸ್ಲಿ ನಿಮ್ ಸೆಲೆಬ್ರಿಟೀಸ್ ಕೂಡ ನೆಮ್ಮದಿಯಾಗಿರ್ತಾರೆ. ಇದಂತೂ ಸತ್ಯ.